ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ. ಇವತ್ತು ನಾನು ಪೂರಿ ಸಾಗು ಚಟ್ನಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ಪೂರಿ ಮಾಡಬೇಕಾದ್ರೆ ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರಬೇಕು, ಆ ರೀತಿ ಹೇಗೆ ಮಾಡೋದು ಅಂತ ಅಂದ್ಕೊತಿರ್ತಾರೆ. ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಪೂರಿ ಉಬ್ಬಿ ಬರಬೇಕು, ಈ ಉಬ್ಬಿ ಬರೋದಕ್ಕೆ ಪೂರಿ ಏನೇನು ಟಿಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮತ್ತು ಸಾಗೂ ಕೂಡ ಇದು ಅವರೆಕಾಳು ಹಾಕಿ ಮಾಡಿರ್ತಕ್ಕಂಥ ಸಾಗು. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಹಾಕಿ ಮಾಡಿರ್ತಕ್ಕಂಥ ಸಾಗು ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಹಾಗಾದರೆ ಯಾವ ರೀತಿ ಪೂರಿ ಸಾಗು ಮಾಡೋದು ಅಂತ ನೋಡ್ಕೊಂಬರೋಣ. ಚಟ್ನಿ ರೆಸಿಪಿ ನಾನು ತುಂಬ ವೆರೈಟಿ ಚಟ್ನಿ ತೋರಿಸಿದ್ದೀನಿ ನನ್ನ ಈ ಚಾನಲಲ್ಲಿ. ನೀವು ಬೇಕಾದ್ರೆ ನೋಡ್ಕೊಬೋದು. ನಾನು ಕೆಲವೊಂದೊಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ ಚಟ್ನಿದು. ಓಕೆ, ಈಗ ಪೂರಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಒಂದು ಬಟ್ಲು ತುಂಬ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಯಾವ ಬಟ್ಲಲ್ಲಿ ಅಳತೆ ನೋಡಿಕೊಂಡು ತೊಗೊಬೋದು. ಮತ್ತು ಒಂದು 1/4 ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ. ನೀವು ಯಾವ ರವೆನಾದರೂ ತೊಗೊಬೋದು. ನಾನಿಲ್ಲಿ ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಳೋದು ಕಲ್ಲರಿಗೋಸ್ಕರ. ಮತ್ತು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡು, ಇದೇನು ಕಾಯಿಸ್ಕೊಂಡಿಲ್ಲ ಎಣ್ಣೆ, ಹಾಗೆಯೇ ಹಾಕ್ಕೊಂಡಿದ್ದೀನಿ. ಅಡುಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು, ಉಪ್ಪು, ಸಕ್ಕರೆ, ಅಡುಗೆ ಎಣ್ಣೆ ಪ್ರತಿಯೊಂದು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾದಬೇಕು ಅಂದರೆ ನಾವು ನೀಟಾಗೆ ನಾದಿದಷ್ಟು ಪೂರಿ ಉಬ್ಬಿ ಬರುತ್ತೆ ನೋಡಿ. ಈ ರೀತಿ ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು ಹಿಟ್ಟು. ಆ ರೀತಿ ನೀವು ಕಲಸಿ ಇಟ್ಕೊಳ್ಳಿ. ಈ ಕಡೆ ನಾನು ಸಾಗು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಒಂದು 1/2 ಅವರಿಂದ 1 ಅವರು ನೀಟಾಗೆ ನೆನ್ಕೊಬೇಕು. ಸಾಗುಗೆ ನಾನು ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅಡುಗೆ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಸೋಂಪು ಕಾಳು ಹಾಕ್ಕೊಂಡು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಬಟಾಣಿ, ಹಸಿ ಬಟಾಣಿನಾದರೂ ಹಾಕ್ಕೊಬೋದು. ನಾನು ರಾತ್ರಿ ನೆನೆ ಹಾಕಿಟ್ಟಿದ್ದೆ, ಆ ಬಟಾಣಿನ ಹಾಕಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. ಬಿಡಿಸಿಟ್ಕೊಂಡು ನೀಟಾಗಿ ತೊಳೆದಿಟ್ಕೊಂಡಿರ್ತಕ್ಕಂಥ ಅವರೆಕಾಳು ಹಾಕ್ತಾಯಿದ್ದೀನಿ. ಮತ್ತು ನಿಮ್ಮ ಹತ್ರ ಯಾವುದು ತರಕಾರಿಗಳಿರುತ್ತೋ ಆ ತರಕಾರಿಗಳನ್ನೇ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಮತ್ತು ಪೊಟೊಟೊ, ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಮತ್ತು ಇದು ಇನ್ನೊಂದು ತರಕಾರಿ ಬಂದು ಸೊಂಬೆಕಾಯಿ ಅಂತ. ಇದು ನಮ್ಮ ಹಳ್ಳಿ ಕಡೆಯಲ್ಲಿ ಬೆಳಿತೀವಿ, ತುಂಬ ಚೆನ್ನಾಗಿರುತ್ತೆ ಇದು. ಸೊಂಬೆಕಾಯಿನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು, ಈ ತರಕಾರಿ ಮುಳುಗೋವಷ್ಟು ಮಾತ್ರ ನೀರನ್ನು ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿ, ಅಂದರೆ ಬೇಯೋದಕ್ಕೆ ಬೇಕಾಗಿರ್ತಕ್ಕಂಥ ಉಪ್ಪನ್ನ ಮಾತ್ರ ಹಾಕಿ ಒಂದು ಲಿಡ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಅದು ಬೇಯೋವಷ್ಟರಲ್ಲಿ ನಾವಿಲ್ಲಿ ಖಾರನ ರುಬ್ಕೊಳ್ಳೋಣ. 2 ಏಲಕ್ಕಿ, 2 ಲವಂಗ ಮತ್ತು ಸ್ವಲ್ಪ ಚಕ್ಕೆನ ಹಾಕ್ಕೊಂಡು ನಾನು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಕುಟ್ಟಿ ಸ್ವಲ್ಪ ಪುಡಿ ಮಾಡ್ಕೊಂಡ ನಂತರ ನಾನಿಲ್ಲಿ ಕಾಯಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ತೆಂಗಿನ ಹೋಳಷ್ಟು ಕಾಯಿನ ಹಾಕ್ಕೊಡಿ. ನಾನು ಮಿಕ್ಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಕರೆಂಟು ಹೋಯಿತು, ಹಾಗಾಗಿ ನಾನು ರುಬ್ಕೊತಾ ಇದ್ದೀನಿ ರುಬ್ಬೋ ಕಲ್ಲಲ್ಲಿ. ಮತ್ತು 4ರಿಂದ 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಒಂದು 1/4 ಇಂಚಷ್ಟು ಶುಂಠಿ ಹಾಕ್ಕೊಂಡು ಪುದೀನ ಹಾಕ್ಕೊಳ್ಳಿ. ಪುದೀನ ಹಾಕ್ಕೊಂಡಿದ್ದಾದಮೇಲೆ ಈಗ ನಾವು ಅರ್ಧ ಹೋಳಷ್ಟು ಕಾಯಿ ತುರಿ ತೊಗೊಂಡಿದ್ರೆ ಅರ್ಧ, ಅಂದರೆ ಅದೇ ಪ್ರಮಾಣದಲ್ಲಿ ನೀವು ಕಡಲೆ ತೊಗೊಬೇಕಾಗುತ್ತೆ. ಹುರಿಗಡಲೆನ ಕಂಪಲ್ಸರಿ ಹಾಕಲೇಬೇಕು.
ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಳ್ಕಲ್ಲಲ್ಲಿ ರುಬ್ಕೊಳ್ತಾ ಇದ್ದೀನಿ. ನನಗೆ ಅನಿಸಿರೋ ಮಟ್ಟಿಗೆ ನಾವು ಮಿಕ್ಸಿ ಮಾಡ್ಕೊಳೋದಕ್ಕಿಂತ ಸಾಂಬಾರಿಗೆ ಆಗಲಿ ಮತ್ತು ಚಟ್ನಿಗೆ ಆಗಲಿ ಈ ರೀತಿ ಒಳ್ಕಲ್ಲಲ್ಲಿ ರುಬ್ಕೊಂಡು ಟೈಮ್ ಇದ್ದರೆ ಒಂದೊಂದು ಟೈಮ್ ರುಬ್ಕೊಂಡು ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿನೂ ಕೂಡ. ನಾನು ರುಬ್ಕೊಂಡಿದ್ದಾಗಿದೆ. ಈಗ ನಾವು ಇಟ್ಟಿರೋ ತರಕಾರಿನೂ ಕೂಡ ಬೆಂದಿದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಮೇಲೆ ಹಾಕ್ಕೊಂಡು ನಾನು ಏನು ರುಬ್ಕೊಂಡಿದ್ದೆ ಆ ಮಿಶ್ರಣನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಟೊಮೊಟೊನ ಮುಂಚೆನೇ ಹಾಕಿ ಬೇಯಿಸಿಲ್ಲ. ಈ ಟೈಮಲ್ಲಿ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಫ್ರೆಂಡ್ಸ್, ಯಾವಾಗಲೂ ನಾವು ಇದನ್ನು ಅಂದರೆ ಸಾಗು ಮಾಡುವಾಗ ತರಕಾರಿ ಫಸ್ಟು ಕುಕ್ಕರಲ್ಲಿಟ್ಟು ಬೇಯಿಸ್ಕೊತೀವಿ. ಆ ರೀತಿ ಮಾಡೋದಕ್ಕಿಂತ ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡ್ಕೊಳ್ಳಿ. ಯಾವುದನ್ನು ಆದಮೇಲೆ ಯಾವುದನ್ನು ಹಾಕಬೇಕು ಅದನ್ನು ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ಇದನ್ನು ನಾವು ಸಾಂಬಾರು ಅಂದರೆ ಆ ಮಿಶ್ರಣ ಹಾಕಿದ ಮೇಲೆ ಜಾಸ್ತಿ ಇದನ್ನು ಕುದಿಸ್ಬಾರ್ದು. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಸಾಗು ರೆಡಿಯಾಗೋಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ, ಸಾಗು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡೋದಕ್ಕಿಂತ ಈ ರೀತಿ ಒಂದು ಸರಿ ಮಾಡಿ ಟ್ರೈ ಮಾಡಿ ನೋಡಿ. ಈ ಕಡೆ ಸಾಗು ಆಯಿತು. ನಂತರ ನಾನಿಲ್ಲಿ ಪೂರಿನ ಲಟ್ಟಿಸ್ಕೊತಾ ಇದ್ದೀನಿ. ಪೂರಿನ ಲಟ್ಟಿಸ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನು ಎಲ್ಲದು ಪೂರಿನೂ ಕೂಡ ಉಂಡೆ ಆಗಿ ಮಾಡ್ಕೊಂಡು ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ಬಳಸ್ಕೊಂಡು, ಜಾಸ್ತಿ ಹಿಟ್ಟು ಬಳಸ್ತಾ ಇಲ್ಲ ಇದಕ್ಕೆ, ಯಾಕಂದರೆ ಎಣ್ಣೆಗೆ ಹಾಕಿದ್ರೆ ಹಿಟ್ಟು ಎಣ್ಣೆಗೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಹಿಟ್ಟನ್ನ ಬಳಸ್ತಾ ಇಲ್ಲ. ನಾನು ಅಡುಗೆ ಎಣ್ಣೆನ ಹಚ್ಕೊಂಡು ಸವರ್ಕೊಂಡು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಿಟ್ಟು ಹಾಕಿದ್ರೆ ಪೂರಿ ಚೆನ್ನಾಗಿ ಬರೋದಿಲ್ಲ. ಬೇಕಂದರೆ ಮಾತ್ರ ಹಿಟ್ಟನ್ನ ಹಾಕ್ಕೊಳ್ಳಿ ಸ್ವಲ್ಪನೇ, ಬೇಡ ಅಂದರೆ ಹಿಟ್ಟನ್ನ ಸ್ಕಿಪ್ ಮಾಡ್ಕೊಳ್ಳಿ. ಎಣ್ಣೆನೇ ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗೆ ಬರುತ್ತೆ. ಮತ್ತು ಪೂರಿನ ತುಂಬ ತೆಳುವಾಗೂ ಲಟ್ಟಿಸ್ಕೊಬಾರ್ದು, ತುಂಬ ದಪ್ಪದಾಗೂ ಲಟ್ಟಿಸ್ಕೊಬಾರ್ದು. ನೋಡಿ, ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಲೋ ಫ್ಲೇಮು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳೋ ಹಾಗೆ ಇಲ್ಲ. ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀವು ಪೂರಿನ ಕರ್ಕೊಬೇಕಾಗುತ್ತೆ. ಪೂರಿನ ಎಣ್ಣೆ ಒಳಗಡೆ ಹಾಕಿದ ತಕ್ಷಣ ಈ ರೀತಿ ಪೂರಿ ಕರಿಯ ಸೌಟಿರುತ್ತಲ್ಲ, ಅದರಲ್ಲಿ ಎಣ್ಣೆನ ಆ ಪೂರಿ ಮೇಲ್ಗಡೆ ಹಾಕ್ತಾ ಇರಬೇಕು. ಹಾಕ್ತಾ ಇದ್ದರೆ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಆ ಬಿಸಿ ಎಣ್ಣೆನ ಆ ಪೂರಿ ಮೇಲ್ಗಡೆ ಈ ರೀತಿ ಹಾಕ್ತಾ ಇದ್ದರೆ ತುಂಬ ಚೆನ್ನಾಗಿ ಇನ್ನೂ ನೀಟಾಗಿ ಉಬ್ಬಿ ಬರುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ವಿಧಾನದಲ್ಲಿ ನೀವು ಪೂರಿನ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿತ್ತು. ಮತ್ತು ಚಟ್ನಿ ವಿಡಿಯೋ ನಾನು ಹಾಕಿಲ್ಲ, ಯಾಕಂದರೆ ವೆರೈಟಿ ಚಟ್ನಿನ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ತುಂಬ ಚಟ್ನಿ ರೆಸಿಪಿ ಹಾಕಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಬೇಕಂದರೆ ನೋಡ್ಕೊಳ್ಳಿ. ನಮ್ಮ ಹಳ್ಳಿ ಕಡೆ ತುಂಬ ಥರ ಚಟ್ನಿ ಮಾಡ್ತೀವಿ, ಕಾಯಿ ಚಟ್ನಿ. ಅದೇ ರೀತಿ ಕಾಯಿ ಚಟ್ನಿಗಳನ್ನು ಮಾಡಿ ತೋರಿಸಿದ್ದೀನಿ ನಾನು, ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸಿಲ್ಲ. ತುಂಬ ಚೆನ್ನಾಗಿತ್ತು. ಅವರೆಕಾಳು ಹಾಕಿ ಮಾಡಿರ್ತಕ್ಕಂಥ ಸಾಗು ಮತ್ತು ಪೂರಿ ತುಂಬ ಟೇಸ್ಟಿಯಾಗಿತ್ತು. ಈ ವಿಧಾನದಲ್ಲಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.